ಹೊಸಪೇಟೆ ಸರ್ಕಲ್ ನಲ್ಲಿ ಕಟ್ಟಿರ್ತಕ್ಕಂಥ TAPCMS ಕಟ್ಟಡ ಇದು ಏಕಪಕ್ಷೀಯವಾಗಿ ತಗೊಂಡಂತ ತೀರ್ಮಾನ ಕನ್ವರ್ಷನ್ ಆಗಿಲ್ಲ, ನಾಳೆ ಹೋಗ್ಬಿಡ್ತದೆ. ಇದಕ್ಕೆ ದುಡ್ಡು ಕೊಡೋರು ಯಾರು? ಇದು ಸಾರ್ವಜನಿಕರ ಹಣದಿಂದ ಕಟ್ಟಿರ್ತಕ್ಕಂಥದ್ದು. ನಾಳೆ ಅವ್ರೇನಾದ್ರೂ ಹೊಡೆದಾಕಿದ್ರೆ ಭೂ ಪರಿವರ್ತನೆ ಆಗಿಲ್ದೇ ಇರ್ತಕ್ಕಂಥ ಜಾಗದಲ್ಲಿ ಹಾಗೆ ಹೀಗೆ ರೇ ಅಕಸ್ಮಾತ್ ಹಂಗ್ ನಾನು ಕಟ್ಟೇ ಬಿಟ್ಟಿದ್ರು ಕೂಡ, ನಾನು ಒಬ್ಬ ಅಲ್ಲಿಗೆ ನಿರ್ದೇಶಕನಾಗಿ ನಾವು ಹಂಗ್ ಕಟ್ಟಿಬಿಟ್ಟಿದ್ರು ಕೂಡ ರೈತರ ಪರವಾದ ಮನಸ್ಥಿತಿ ನಿಮ್ಗಿದ್ದಿದ್ದೇ ಆಗಿದ್ದಲ್ಲಿ ತಮ್ಮಾಜಿ ಮೇಲಿರ್ತಕ್ಕಂಥ ರಾಜಕೀಯ ದ್ವೇಷವನ್ನ ಪಕ್ಕಕ್ಕಿಟ್ಟು ರೈತನ ಸಂಸ್ಥೆ ತಮ್ಮಾಜಿ ಆತ್ರದಲ್ಲಿ ಮಾಡ್ಬಿಟ್ಟಿರ್ಬೋದು, ಇಂಥದ್ರೊಳಗೆ ನಾನು ರಾಜಕಾರಣ ಮಾಡಬಾರದು ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನ ಪಕ್ಕಕ್ಕಿಟ್ಟು ನೀವು ಮಾಡಬೇಕಾಗಿತ್ತು. ಅದ್ರೊಳಗೂ ಕೂಡ ತಾವು ತಮ್ಮ ಹುಟ್ಟುಗುಣದ ಮನಸ್ಥಿತಿಯನ್ನ ಪ್ರದರ್ಶನ ಮಾಡಿದ್ರಿ, ಸಂತೋಷ. ಮೂರನೇದು, ಇನ್ನು 2000 ಜನ ಇರ್ತಕ್ಕಂಥ TAPCMS ನ ಬರೀ 400 ಜನಕ್ಕೆ ದಯಮಾಡಿ ತಾತ ಹೊರಗಡೆ ಹೋಗಿದೆ, ಗಲಾಟೆ ಮಾಡಬೇಡಿ ಇಲ್ಲಿ ದಯಮಾಡಿ. 400 ಜನದ ಸದಸ್ಯತ್ರನ್ನ ಮಾತ್ರ ಕೊಟ್ಟಿದ್ದಾರೆ. ಇದು ತಾಲೂಕಿನ TAPCMS ಅಲ್ಲ, ಹುಲಿಕಟ್ಟೆ ಮಹಾಸಂಸ್ಥಾನದ TAPCMS ಅಂತಕ್ಕಂಥ. ಈ ಚುನಾವಣೆ ಒಂದ್ ಆಗ್ಬಿಡ್ಲಿ, ನಾನು ಏನ್ ಮಾಡ್ತೀನಿ ನೋಡಿ ಅಂತ ಅಂದ್ರಿ. ನೀವೇನ್ ಮಾಡಿದ್ರಿ ಅಂತ ನಾವು ನೋಡ್ತಾನೆ ಇದೀವಿ, ನೀವೇನು ಮಾಡಕ್ಕಾಗಿಲ್ಲ. ಆರಂಭ ಶೂರತ್ವ ನಿಮ್ದು ಸುಮ್ನೆ ತಲೆಗೊಂದು ಹುಳ ಬಿಡೋದು ಹೋಗಂತದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ. ಇದನ್ನ ನೀವು ಪುನಃ ನಾನು ಹೇಳೋದು ಅದಕ್ಕೊಂದು ತಮ್ಮ ಅಪಸ್ವರ ಬರ್ತದೆ ಗೊತ್ತು. ಇಲ್ಲಿದ್ದಂಥವ್ರು ಕೂಡ ಇವತ್ತು ನಾವು ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಗೊತ್ತು. ಗ್ರಾಮಸ್ಥರಾಗಿ ಪತ್ರಕರ್ತರು ಆಗಿದ್ದಕ್ಕಿಂತ ಮುಂಚಿತವಾಗಿ ಗ್ರಾಮದವರಾದಂಥ ಸುದ್ದಿ ನಿಮ್ಗೆ ಚೆನ್ನಾಗಿ ಗೊತ್ತು. ಎಲ್ಲರನ್ನು ಕೂರಿಸಿ 3-4 ಜನ ಅವ್ರಿಗೂ ರಾಜಕಾರಣ ಏನೇ ಬಂದು ಹೋದ್ರು ಕೂಡ ಎಲ್ಲರನ್ನು ಸೇರಿಸ್ಕೊಂಡು, ಯಾರು ರಾಜಕಾರಣವಾಗಿ ಬೇರೆ ಬೆಂಬಲಿತ ಗುಂಪಿದೆ ಅವ್ರಿಗೂ ಒಂದು 3 ಅಥವಾ 4 ಜನ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕವಾದ ಮಾಹಿತಿ, ಪ್ರಾಮಾಣಿಕವಾದಂತ ನಮ್ಮೆಲ್ಲರ ಪ್ರಯತ್ನ ಇತ್ತು ಅನ್ನೋಂಥದ್ದು ತಮಗೆ ಗೊತ್ತಿದ್ರೆ ಬರೀರಿ, ಇಲ್ದಿರ ನನ್ನನ್ನು ಕೂಡ ನೀವು ಇಲ್ಲೇನೆ ಟೀಕೆ ಮಾಡ್ಬೋದು. ನೀವು ಅದನ್ನ ಬೇಡ ಅಂತ ಅನ್ಬಿಟ್ಟು ಬೇಡದಿರೋ ಚುನಾವಣೆನ ತಂದು ಏರಿ ಪುನಃ ಹೋಗ್ಬಿಟ್ಟು ಇಲ್ಲಿಯ ತಾಲೂಕಿನ 28 VSSN ಗಳಿಗೆ ತಮಾಜಿ ಹೋಗ್ಬಿಟ್ಟು ಎಲ್ಲವೂ ರಾಜಿ ಮಾಡಿ ಬರ್ತಾರೆ. ಇದ್ರೊಳಗೆ ಯಾಕೆ ವೈಯಕ್ತಿಕವಾಗಿ ತಗೊಂಡು ಚುನಾವಣೆನೇ ಮಾಡ್ಬೇಕು ಅಂತ ಹೊರಟ್ರು ಅಂತ ಪುನಃ ಅಲ್ಲೂ ನಮ್ಮ ಮೇಲೆ ಗೂಬೇಕು. ಅಂದ್ರೆ ಚುನಾವಣೆ ನೀವು ಮಾಡಿದ್ದು ಆರೋಪ ನಿಮ್ಮ ಮೇಲೆ ಬರಬಾರ್ದು ಅಂತ ನೀವು ಸಂಪೂರ್ಣವಾಗಿ ತಿಂದು ಜೀರ್ಣ ಮಾಡ್ಕೊಂಡು ನಮ್ಗಳ 12 ಜನದ ಬಾಯಿಗೆ ನೀವು ಆ ಮೊಸರನ್ನ ತಿಕ್ಕಿ ನಾವು ತಿಂದವರು ಅಂತಕ್ಕಂಥ ತಪ್ಪು ಸಂದೇಶ ಬರ್ತಕ್ಕಂಥದ್ದಕ್ಕೆ ಕೈ ಹಾಕ್ತೀರಿ. 1-2 ಸಾರಿ ಯಾವ್ದು ನೀವು ಯಾವ್ದಾದ್ರು ತೊಳೆ ಮೇಲೆ ಚಕ್ರಬಾವಿ ಒಳಗೆ ದೊಡ್ಡ 1,80,00,000 ಹೋಗ್ಬಿಟ್ಟಿತ್ತು. ಮಂಜುನಾಥ ಸ್ವಾಮಿ ಇದ್ರ ಹತ್ರ ಹೋಗಿ ನೇಣ ಹಾಕೊಂಡ್ಬಿಡ್ತೀನಿ ಅಂತ ಅಂದ್ರು, ನಾವು ಬಳಸ್ಕೊಂಡ್ಬಿಟ್ಟಿದ್ರು. ಬಾಲಕೃಷ್ಣ ಅವರ ಹೆಸರು ಹೇಳಿಲ್ಲ ಅಲ್ಲಿ. 1,80,00,000 ಬಳಸ್ಕೊಂಡಿದ್ದವ್ರು ಇವ್ರು ಅಂತಂದ್ರೆ, ಅಥವಾ ನಾನು ಅಂತಾನೋ ಬಾಲಕೃಷ್ಣ ಅವ್ರನ್ನ ಯಾರನ್ನ ಟೀಕೆ ಮಾಡೋರು ಗೊತ್ತಿಲ್ಲ. ಮಂಜು 1,80,00,000 ಇಲ್ಲಿಂದ ಎತ್ಕೊಂಡ್ಬಿಟ್ಟಿದ್ರು ಅಂತ ಅಂದ್ರು. ನೀವೇ ಇದ್ರಲ್ರಿ ಶಾಸಕರಾಗಿ. ನಾನು ಕೇಳೋದು, ಶಾಸಕರಾಗಿ ನೀವು ಇದ್ದ ಮೇಲೆ ನಿಮ್ಮ ಅವಧಿಯಲ್ಲಿ ಆದಂತ ಯಾವುದೇ ಅವ್ಯವಹಾರಗಳು, ಅದು ಯಾವುದೇ ಇಲಾಖೆದಾಗಿರ್ಲಿ, PWD, ಸಹಕಾರ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಆರೋಗ್ಯ ಇಲಾಖೆ, ಯಾವುದೇ ಆದ್ರೂ ನಿಮ್ಗೆ ಅಧಿಕಾರ ಇರ್ತದೆ, ಆ ಶಕ್ತಿ ಇರ್ತದೆ. ನಿಮ್ಮವರೇ ಮುಖ್ಯಮಂತ್ರಿಗಳಾದಂತ ದಿನನೂ ಇತ್ತು. ಸರಿಯಾಗಿ ನೀವು ಅದನ್ನ ತನಿಖೆ ಮಾಡಿಸಿ ಕ್ರಮ ತಗೊಂಡಿದ್ರೆ ನಿಮ್ಮ ಮಾತಿಗೆ ತೂಕ ಇರ್ತದೆ. ಅಥವಾ ನೀವು ಮಾಡ್ತಕ್ಕಂಥ ಮಾತು ಆಡ್ತಕ್ಕಂಥ ಬದ್ಲಿಲ್ಲ ಕಂಡ್ರೆ ಅವ್ರಿಗೆ ಆ ಶಕ್ತಿಯುತವಾಗಿ ಅದರ ಹಿಂದೆ ನಿಲ್ತಾರೆ ಅಂತ ನಾವಾದ್ರೂ ಭಾವಿಸ್ತೀವಿ. ಇಲ್ದಿದ್ದಾಗ ನಾನು ಹೇಳ್ತಕ್ಕಂಥ ಹಿಟ್ ಅಂಡ್ ರನ್ ಗಿರಾಕಿ ಅಂತಕ್ಕಂಥ ಮಾತು ಸರ್ವವಿದಿತವಾಗ್ಲೂ ಅವ್ರಿಗೆ ಒಪ್ತಕ್ಕಂಥದ್ದು ಅಂತಕ್ಕಂಥದ್ನ ನೀವ್ ಹೇಳ್ಬೇಕು. ನೀವು ಸುಮ್ನೆ ಬರೀ ನನ್ಗೊಂದ್ ಪ್ರಶ್ನೆ ಕೇಳೋದು, ಅವ್ರಿಗೊಂದ್ ಪ್ರಶ್ನೆ ಕೇಳೋದು ಮಾಡಬೇಡಿ. ಸರ್ ಕರೆಕ್ಟ್ ಅಲ್ವಾ ಸರ್? ತಮಾಜೆ ಹೇಳೋದ್ರೊಳಗೆ ತಪ್ಪೇನೈತೆ ಸರ್? ನೀವು ಬರೀ ಹಿಟ್ ಅಂಡ್ ಗಿರಾಕಿ ಅಲ್ವಾ ಅಂತ ನೀವು ಯಾರು ಕೇಳಬೇಡಿ. ಹೋದಾಗ ಚೆನ್ನಾಗಿ ಅವ್ರು ಹೇಳಿದ್ ಮಾತ್ರ ಕೇಳ್ಕೊಂಡು ನೆನ್ನೆ ದಿನ ಅದೇನು 290 ಕೋಟಿನೋ 300 ಕೋಟಿನೋ ರೈತರು ಸಾಲ ಕೊಟ್ಟವ್ರೆ, ಅದ್ರದ್ದು 3% ತಮಾಷೆಗೆ ಹೋಯ್ತದೆ. ನೀವು ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೀನಿ, ನಾನು ಆ ಮಾಧ್ಯಮದಲ್ಲಿ ನೋಡಿದ್ದಂಥದ್ನ. ಸರಿ ಇಲ್ದಿದ್ದಾಗ ಅಲ್ಲೇ ಯಾಕೆ ನೀವುಗಳು ಖಂಡಿಸಿ ಯತ್ನ ಹೇಳ್ಬಾರ್ದು? ಮೊದಲನೇದಾಗಿ ನಾವು ಕೊಟ್ಟಿರೋದು 176 ಕೋಟಿನೋ 179 ಏನು ಅಂತ. ಈ ಸಹಕಾರ ಸಂಘಗಳ ರಚನೆ ಬಗ್ಗೆ ಆಗ್ಬೋದು, ಚುನಾವಣೆ ಬಗ್ಗೆ ಆಗ್ಬೋದು, ಇದ್ರ ಆಳ ಉದ್ದ ನಿಮ್ಗೆ ಏನೂ ಗೊತ್ತಿಲ್ಲ. ಸುಮ್ನೇನೋ ಒಂದು ನಾನು ಹೇಳ್ದಂಗೆ ಒಂದು ಅವತ್ತಿಗೆ ಸಂದರ್ಭಕ್ಕೆ ಬರ್ತೀರಿ. ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಿಮ್ಗೆ ಇರ್ತಕ್ಕಂಥ ವಿಭೂತಿ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತದೆ. ಇಕ್ಬಿಟ್ಟು ಅವತ್ತೊಂದು ಪ್ರೆಸ್ ಮೀಟ್ ಮಾಡಿ ಹೊರಟ್ರೆ ನೀನ್ ಗಿರಾಕಿ ಪುನಃ ಇನ್ನೊಂದ್ಸತಿ ಅವರೆಲ್ಲ ನಿನ್ನ ಹುಡಿಕೊಂಡ್ ಬರ್ಬೇಕು ಎಲ್ಲಿದ್ಯಪ್ಪ ಅಂತ.